ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಚಿಕ್ಕಬಳ್ಳಾಪುರದಲ್ಲಿ ಬೈಕ್ ರ್ಯಾಲಿ. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ಒಳ ಮೀಸಲಾತಿ ಜಾರಿಗೊಳಿಸದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ. ಕೆಸಿ ವ್ಯಾಲಿ, ಎಚ್ಎನ್ ವ್ಯಾಲಿ ನೀರು 3ನೇ ಹಂತದ ಶುದ್ಧೀಕರಣ ಆಗಲೇಬೇಕು ಎಂದ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ. ಚಿಕ್ಕಬಳ್ಳಾಪುರದಲ್ಲಿ BLA-2 ಕಾರ್ಯಾಗಾರ. ಎನ್ಡಿಎ ಮೈತ್ರಿ ಮುಂದುವರಿಯುವ ವಿಶ್ವಾಸ. ರಾಜ್ಯದಲ್ಲಿ ಮುಂದುವರೆದ ವಾಣಿಜ್ಯ ಸಿಲಿಂಡರ್ ಕೊರತೆ. ಚಿಂತಾಮಣಿಯಲ್ಲಿ ಗ್ಯಾಸ್ ತೆರೆದು ಸೌದೆ ಒಲೆಯತ್ತ ಮರಳಿದ ಕಾಫಿ ಟೀ ವ್ಯಾಪಾರಿಗಳು. ಅನಿಲ ಸಿಲಿಂಡರ್ಗೆ ಪರ್ಯಾಯವಾಗಿ ಸೌದೆ ಒಲೆ. ವಾರ್ತೆಗಳ ವಿವರ. ರಾಜ್ಯ ಸರ್ಕಾರ ಹೊರಡಿಸಿರುವ ನೇಮಕಾತಿಗಳಲ್ಲಿ ಒಳ ಮೀಸಲಾತಿಗೆ ಆಗ್ರಹಿಸಿ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಬೈಕ್ ಜಾಥಾ ನಡೆಸಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಓಟು ಪಡೆಯುತ್ತಿರುವ ಸರ್ಕಾರ ತಳ ಸಮುದಾಯಗಳಿಗೆ ಮೋಸ ಎಸಗುತ್ತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಹೊರಡಿಸಿರುವ ನೇಮಕಾತಿಗಳಲ್ಲಿ ಒಳ ಮೀಸಲಾತಿಗೆ ಆಗ್ರಹಿಸಿ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಬೈಕ್ ಜಾಥಾ ನಡೆಸಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ದಲಿತ ಮುಖಂಡ ಬಾಲಕುಂಟಹಳ್ಳಿ ಗಂಗಾಧರ್, ಒಳ ಮೀಸಲಾತಿ ಇಲ್ಲದೆ ಸರ್ಕಾರ 56,432 ಉದ್ಯೋಗಗಳನ್ನು ನೇಮಕ ಮಾಡಲು ಹೊರಟಿರುವುದು ಕಾನೂನು ಬಾಹಿರ. ಮಾದಿಗ ಜನಾಂಗದ 35 ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಈಗ ದೊರಕುತ್ತಿರುವ ಒಳ ಮೀಸಲಾತಿಗೆ ವಿರೋಧ ವ್ಯಕ್ತವಾಗುತ್ತಿರುವುದು ಸರಿಯಲ್ಲ. ನಮ್ಮ ತಾತ ಮುತ್ತಾತನವರ ಕಾಲದಿಂದಲೂ ಒಳ ಮೀಸಲಾತಿ ಹೋರಾಟ ಮಾಡುತ್ತಿದ್ದೇವೆ. ಒಳ ಮೀಸಲಾತಿ ವಿಚಾರದಲ್ಲಿ ಹೊಲೆಯ ಮಾದಿಗರ ನಡುವೆ ಎತ್ತಿಕಟ್ಟುವುದು ಸರಿಯಲ್ಲ ಎಂದರು. ಒಳ ಮೀಸಲಾತಿಗಾಗಿ ನಾವು 35 ವರ್ಷಗಳಿಂದ ನಿರಂತರವಾಗಿ ಹೋರಾಟ ನಡೆಸಿದ ಫಲವಾಗಿ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಗಳೇ ನಿರ್ಧಾರ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದು, ಅದರಂತೆ ಕರ್ನಾಟಕದಲ್ಲೂ ತೀರ್ಮಾನವಾಗಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಮಾದಿಗ ಸಮುದಾಯದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಎಂಬ ಸತ್ಯವನ್ನು ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರು ವರದಿ ಬಹಿರಂಗಪಡಿಸಿದ್ದು, ಅದನ್ನು ಸಹಿಸದ ಕೆಲ ಮುಖಂಡರು ನೀಡುತ್ತಿರುವ ಹೇಳಿಕೆಗಳಿಗೆ ಮಾನ್ಯತೆ ನೀಡಬಾರದು. ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಬೇಕು. ಇಲ್ಲದಿದ್ದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಮಾದಿಗರ ಶಕ್ತಿ ಏನೆಂದು ತೋರಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ನಶಿಸಿ ಹೋಗಲು ಸಿಎಂ ಸಿದ್ದರಾಮಯ್ಯ ಅವರೇ ನೇರ ಕಾರಣ ಆಗುತ್ತಾರೆ ಎಂದು ಎಚ್ಚರಿಕೆ ನೀಡಿದರು. ದಲಿತ ಮುಖಂಡ DV ನಾರಾಯಣಸ್ವಾಮಿ ಮಾತನಾಡಿ, 35 ವರ್ಷಗಳ ಹೋರಾಟಕ್ಕೆ ಸರ್ಕಾರ ಮೋಸ ಮಾಡಿದೆ. ತಳ ಸಮುದಾಯಗಳ ಮಕ್ಕಳ ಭವಿಷ್ಯಕ್ಕಾಗಿ ಹೋರಾಟ ಮಾಡಿಯೇ ಹಕ್ಕು ಪಡೆಯಬೇಕು. ಕಾಲು ಹಿಡಿದು ಓಟು ಹಾಕಿಸಿಕೊಳ್ಳುವ ರಾಜಕಾರಣಿಗಳು ನಮ್ಮ ಹಕ್ಕು ನೀಡುತ್ತಿಲ್ಲ. ಹೋರಾಟಕ್ಕೆ ಮಣಿದು ಮೀಸಲಾತಿ ನೀಡದಿದ್ದರೆ ಬಂದ್ ಮಾಡುವ ಕೆಲಸ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಒಳ ಮೀಸಲಾತಿ ಹೋರಾಟದ ಬಗ್ಗೆ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟ ಇರ್ಬೋದು, ದಲಿತ ಸಂಘಟನೆಗಳ ಒಕ್ಕೂಟ ಇರ್ಬೋದು, ಎಲ್ಲರೂ ಇವತ್ತು ಒಟ್ಟಿಗೆ ಒಳ ಮೀಸಲಾತಿ ಬಗ್ಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದರಂತೆ ನಮ್ಮ ಚಿಕ್ಕಬಳ್ಳಾಪುರದ ಸಹ ಇವತ್ತು ನಾವು ಎಲ್ಲರೂ ಸೇರಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ವಿಚಾರ ಇಷ್ಟೇನೇ, ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಸಂಘಟನೆಗಳ ಒಕ್ಕೂಟದಿಂದ ಈ ಹಿಂದೆ ಏನು SM ಕೃಷ್ಣ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಏನು ಆಂಧ್ರದಲ್ಲಿ ಗಡಿ ಭಾಗದಲ್ಲಿ ಏನು ಮಾಲ್ ಮಹಾಸಭಾ ಮತ್ತು ಮಾದಿಗ ದಂಡೋರಗಳು ಕಿತ್ತಾಟ ಮಾಡಿ ಒಡ್ಕೊಂಡು ಕೇಸುಗಳು ಹಾಕೊಂಡಂಥ ಪರಿಸ್ಥಿತಿಯಲ್ಲಿ ಇಲ್ಲಿ ಎಲ್ಲ ಜಾತಿಗಳು ದಲಿತ ಸಂಘರ್ಷ ಸಮಿತಿ ಜೊತೆಯಲ್ಲಿದ್ದರು. ಆವಾಗ ಇವರೆಲ್ಲ ಒಂದು ಕಡೆ ಸೇರಿ ನಾವು ಆಂಧ್ರದಲ್ಲಿ ಕಿತ್ತಾಡ್ದಂಗೆ ನಾವು ಕಿತ್ತಾಡೋದು ಬೇಡ, ನಾವೆಲ್ಲರೂ ಸೇರಿ ಒಟ್ಟಿಗೆ ನಾವು ಹಂಚ್ಕೊಳ್ಳೋಣ, ಅದ್ರ ಬಗ್ಗೆ ನಾವೇ ಹೋರಾಟ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ನಾಟಕದಲ್ಲಿ ಆವತ್ತಿನ SM ಕೃಷ್ಣ ಸರ್ಕಾರದಲ್ಲಿ ಮೆಮೊರಾಂಡಮ್ ಕೊಟ್ಟು ವರ್ಗೀಕರಣ ಬಗ್ಗೆ ಪಾಯಿಂಟ್ ಕೊಟ್ಟರು. ಅದರಂತೆ ಸದಾಶಿವ ಆಯೋಗ ಒಂದು ರಚನೆ ಮಾಡಿದ್ರು. ಸದಾಶಿವ ಆಯೋಗ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಸದಾಶಿವ ಆಯೋಗ ಒಂದು ವರದಿಯನ್ನು ಕೊಡ್ತು. ಆ ವರದಿ ಕರೆಕ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಆವತ್ತಿನ ಕೆಲವು ಲೀಡರ್ಸ್ ಏನು ಮಾಡಿದ್ರು, ಅವೈಜ್ಞಾನಿಕವಾಗಿದೆ ಅಂತ ಹೇಳಿದ್ರು. ಆಗಿನ BJP ಸರ್ಕಾರ ಏನು ಮಾಡ್ತು, ಅದನ್ನು ಪಕ್ಕಕ್ಕೆ ಸರಿದು ಅವರೇ ಒಂದು ಕಮಿಟಿ ಮಾಡಿ, ಮಾಧುಸ್ವಾಮಿ ಕಮಿಟಿ ಮಾಡಿ ಅವರು ಒಂದು ವರದಿಯನ್ನು ಕೊಟ್ಟರು. ಅದು ಸರಿ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಈಗ ಅವಾಗ ಹೇಳಿದ್ರು ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನವ್ರು ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಅವರು ಅಧಿಕಾರಕ್ಕೆ ಬಂದ ಮೇಲೆ ಅವರು ಅದನ್ನು ಕೈಗೆ ಎತ್ಕೊಳ್ಳಿಲ್ಲ. ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ
ಮತ್ತು ಏನು ಇವತ್ತು ನಮ್ಮ ಸ್ವಾಮಿ ಇರ್ಬೋದು, ಕೆ ಎಚ್ ಮುನಿಯಪ್ಪ ಇರ್ಬೋದು, ಈ ಸಮಾಜದ ಮುಖಂಡರು ಏನು ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸನ್ನು ದಾಖಲು ಮಾಡ್ತಾರೆ. ಸುಪ್ರೀಂ ಕೋರ್ಟಲ್ಲಿ 7 ಬೆಂಚು ಮಾಡಿ ಅಲ್ಲಿ ಸದಾಶಿವ ಆಯೋಗ ಒಳ ಮೀಸಲಾತಿನ ಜಾರಿ ಮಾಡಬೇಕು, ಅದು ರಾಜ್ಯ ಸರ್ಕಾರಕ್ಕೆ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡ್ತಾರೆ. ಅದನ್ನು ಇವತ್ತು ಏನು 3 ವರ್ಷಗಳಾಗ್ತಾ ಬಂದಿದೆ, ಅದನ್ನು ಮೂಲೆ ಗುಂಪು ಮಾಡಿದ್ದಾರೆ ಕರ್ನಾಟಕ ಸರ್ಕಾರ. ಆದರೆ ಪಕ್ಕದಲ್ಲೇ ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಪಂಜಾಬ್ ಇರ್ಬೋದು, ತಮಿಳುನಾಡು ಇರ್ಬೋದು, ಎಲ್ಲ ಸರ್ಕಾರಗಳು ಮಾಡ್ತಾ ಇದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ. ಎಲ್ಲ ವರದಿಗಳು ವೈಜ್ಞಾನಿಕವಾಗಿದೆ ಅಂತ ಹೇಳ್ದಂಥವ್ರು ಅವರೇ ಒಂದು ಸಂಸ್ಥೆಯನ್ನು, ನಾಗಮೋದನ್ ಸಂಸ್ಥೆಯನ್ನು ಸರ್ಕಾರ ರಚನೆ ಮಾಡ್ತದೆ. ಅವರು ಸಹ ಏನು ಸುಪ್ರೀಂ ಕೋರ್ಟ್ ಇರ್ಬೋದು, ಮತ್ತು ಏನು ಇದು ನಮ್ಮ ಸದಾಶಿವ ಆಯೋಗ ಇರ್ಬೋದು, ಮಾಧುಸ್ವಾಮಿ ಕಮಿಟಿ ಏನು ಮಾಡಿದೆ ಅದನ್ನು ಎತ್ತಿಡಿತಾರೆ ಅವರು ಸರ್ವೆ ಮಾಡಿ. ಆಗ ಹೇಳ್ತಾರೆ 5 ಮಾಡಬೇಕು, 5 ಗುಂಪುಗಳು ಮಾಡಬೇಕಂತ ನಮ್ಮ ನಾಗಮೋಹನ್ ದಾಸ್ ಅವರು ಹೇಳ್ತಾರೆ. ಈಗ ಇಷ್ಟು ದಿನ ಸುಮ್ಮನೆ ಇದ್ದಂಥವರು ನಮ್ಮ ಸಮಾಜದ ವಿರುದ್ಧ ಇವತ್ತು ಹೋರಾಟ ಮಾಡೋಕ್ಕೆ ರೆಡಿಯಾಗಿ ಇವತ್ತು ಮಾಡ್ತಾ ಇದ್ದಾರೆ. ಅವ್ರು ಇಷ್ಟು ದಿನ ಏನು ಮಾಡ್ತಾ ಇದ್ರು? ಇಷ್ಟೊಂದು ವರದಿಗಳು ಬಂತಲ್ಲ, ಈಗ ನಾಗಮೋಹನ್ ದಾಸ್ ವರದಿ ನಮ್ಮ ಪರವಾಗಿದೆ, ಮತ್ತು ಸದಾಶಿವ ಆಯೋಗ ನಮ್ಮ ಪರವಾಗಿದೆ, ಮತ್ತು ಮಾಧುಸ್ವಾಮಿ ವರದಿ ನಮ್ಮ ಪರವಾಗಿದೆ, ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿದೆ. ಇಷ್ಟೆಲ್ಲ ವರದಿಗಳಿದ್ರು ಸಹ ಇವತ್ತು ಏನು ABC ಅಂತಿದೆ, ಅದರಲ್ಲಿ ಎ ವರ್ಗದಲ್ಲಿ ಮಾದಿಗನ್ನ ಸೇರಿಸಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಅದು ಸರಿ ಇಲ್ಲ ಅನ್ನೋದು ಥರ ಮಾತಾಡ್ತಾರೆ. ನಮ್ಮ ಋಣ ನಿಮ್ಮ ಮೇಲಿದೆ. ಕಟ್ಟಕಡೆಯ ಜಾತಿಯನ್ನು ಅಹಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತುಳಿಯುತ್ತಿದ್ದಾರೆ. ಬೇಡಿಕೆ ಈಡೇರಿಸದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಅವರು ಎಚ್ಚರಿಕೆ ನೀಡಿದರು. ವಿಜಯ್ ರಾಜ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಅವಿಭಜಿತ ಜಿಲ್ಲೆಗಳಾದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಹರಿಸುತ್ತಿರುವ ಬೆಂಗಳೂರಿನ ತ್ಯಾಜ್ಯ ನೀರು 3ನೇ ಹಂತದ ಶುದ್ಧೀಕರಣ ಆಗಲೇಬೇಕು ಎಂದು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಒತ್ತಾಯಿಸಿದರು. ತ್ಯಾಜ್ಯ ನೀರಿನಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು, ಇದಕ್ಕೆ ಕಡಿವಾಣ ಹಾಕಲು 3ನೇ ಹಂತದ ಶುದ್ಧೀಕರಣ ಅಗತ್ಯ ಎಂದರು. ಚಿಕ್ಕಬಳ್ಳಾಪುರದಲ್ಲಿ ಇಂದು ಜೆಡಿಎಸ್ನಿಂದ BLA2 ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಈ ಕಾರ್ಯಾಗಾರದಲ್ಲಿ ಮಾತನಾಡಿದ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ, ಅವಿಭಜಿತ ಜಿಲ್ಲೆಗಳಾದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಹರಿಸುತ್ತಿರುವ ಬೆಂಗಳೂರಿನ ತ್ಯಾಜ್ಯ ನೀರು 3ನೇ ಹಂತದ ಶುದ್ಧೀಕರಣ ಆಗಲೇಬೇಕು ಎಂದರು. ಈ ತ್ಯಾಜ್ಯ ನೀರು ತುಂಬುತ್ತಿರುವ ಕೆರೆಗಳ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಕೊಳವೆ ಬಾವಿಗಳಲ್ಲಿ ಬರುತ್ತಿರುವ ನೀರಿನಲ್ಲೂ ವಾಸನೆ ಬರುತ್ತಿದೆ. ಇಂತಹ ನೀರು ಸೇವಿಸಿದರೆ ಜನರ ಆರೋಗ್ಯ ಏನಾಗಲಿದೆ ಎಂಬ ಆತಂಕ ಜನರನ್ನು ಕಾಡುತ್ತಿದೆ. ಹಾಗಾಗಿ ರಾಜ್ಯ ಸರ್ಕಾರ ಕೂಡಲೇ 3ನೇ ಹಂತದ ಶುದ್ಧೀಕರಣ ಮಾಡಲು ಕ್ರಮ ಜರುಗಿಸಬೇಕು ಎಂದು ಅವರು ಆಗ್ರಹಿಸಿದರು. ನೀರು ತುಂಬಿಸಿದ್ದಾರೆ ಅಂದ್ರೆ ಆ ಭಾಗದಲ್ಲಿ ಎಲ್ಲೆಲ್ಲಿ ಹಳ್ಳಿಗಳಿರ್ತವೆ, ಎಲ್ಲಿ ಹಳ್ಳಿಗಳಲ್ಲಿ ಕುಡಿಯುವ ನೀರಿಗೆ ಬೋರ್ವೆಲ್ ಹಾಕಿರ್ತಾರೆ ಸರ್ಕಾರದಿಂದ, ಆ ಬೋರ್ವೆಲ್ ನಲ್ಲಿ ರೀಚಾರ್ಜ್ ಆಗ್ತಾ ಇದೆ. ನೀವು ಗಮನಿಸಿ, ಆ ಕೆರೆ ಹತ್ರ, ಕೆರೆ ಭಾಗದಲ್ಲಿ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಕುಡಿಯೋ ನೀರಿಗೆ ಎಲ್ಲಿ ಇದಿದೆ, ಏನು ಬೋರ್ವೆಲ್ಗಳು ಹಾಕಿರ್ತಾರೆ ಹಳ್ಳಿಗಳಲ್ಲಿ, ಆ ಬೋರ್ವೆಲ್ ನಲ್ಲಿ ನೀವು ಬೋರ್ವೆಲ್ ಹತ್ರ ನೋಡಿ ಸ್ಮೆಲ್ ಬರುತ್ತೆ, ಅದ್ರಲ್ಲಿ ರೀಚಾರ್ಜ್ ಆಗುತ್ತೆ, ಸ್ಮೆಲ್ ಬರುತ್ತೆ. ಆ ನೀರನ್ನ ನಮ್ಮ ಕರ್ಮ ನಾವು ಕುಡಿಬೇಕು. ಅದಕ್ಕೆ ನಾವು ಇವತ್ತು ಎಲ್ಲರೂ ಕೂಡ ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಎಲ್ಲ ಸಂಘಟನೆಗಳು ಕೂಡ ನೀವು 3ನೇ ಹಂತದ ಶುದ್ಧೀಕರಣ ಮಾಡಿ ನೀವು ಬಿಡಿ. 3ನೇ ಶುದ್ಧೀಕರಣ ನೀವು ಮಾಡಿ ಕೆರೆಗಳು ಬಿಟ್ರೆ ಕನಿಷ್ಠ ಆ ರೈತರು ಬೆಳೆಯುವಂತ ತರಕಾರಿಗಳು ಕೂಡ ಒಳ್ಳೆ ಈಲ್ಡ್ ಬರುತ್ತೆ, ಅದರಿಂದ ಕಾಯಿಲೆಗಳು ಕಡಿಮೆ ಆಗುತ್ತೆ. ಆ ತರಕಾರಿಗಳು ಯಾರು ಬಳಸ್ತಾರೆ, ತಿಂತಾರೆ, ಅವರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಮತ್ತು ಹಳ್ಳಿಗಳಲ್ಲಿ ಯಾರು ಕುಡಿಯೋ ನೀರು ಬೋರ್ವೆಲ್ಗಳು ಇದಾವೆ, ಅಲ್ಲಿ ಕೂಡ ಒಂದು ಗುಣಮಟ್ಟವಾದಂತ ನೀರು ಕುಡಿಯಲಿಕ್ಕೆ ನಮಗೆ ಸಿಗುತ್ತೆ ಅನ್ನುವಂಥದ್ದಕ್ಕೆ ಇವತ್ತು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರಕ್ಕೆ. ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ಒತ್ತಾಯ ಮಾಡ್ತೇನೆ ಕರ್ನಾಟಕ ಸರ್ಕಾರಕ್ಕೆ, ನೀವು ಇವತ್ತು ಏನು 3ನೇ ಹಂತದ ಶುದ್ಧೀಕರಣ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ನಿಮ್ಮೆಲ್ಲರ ಮುಖೇನ ನಾನು ಕೂಡ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಆಡಳಿತದಲ್ಲಿ ಮುಖ್ಯಮಂತ್ರಿಯಾಗಿದ್ದ HD ಕುಮಾರಸ್ವಾಮಿ ಅವರು
3,500 ಕೋಟಿ ಸಾಲ ಮಾಡಿ 2,500 ಕೋಟಿ ರೈತರ ಸಾಲವನ್ನು ಮನ್ನಾ ಮಾಡಿ ರೈತರ ಬದುಕನ್ನು ಹಸನಾಗಿಸಿದ್ದರು. ಆದರೆ ಈಗಿನ ಸರ್ಕಾರ ಕೋಟ್ಯಾಂತರ ರುಗಳ ಸಾಲವನ್ನು ಮಾಡಿ ಅಭಿವೃದ್ಧಿಗಾಗಿ ಸಾಲ ಎನ್ನುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಎಂದು ಲೇವಡಿ ಮಾಡಿದರು. ಎತ್ತಿನಹೊಳೆ 2014ರಲ್ಲಿ ಬಯಲು ಸೀಮೆಗಳಿಗೆ ಎತ್ತಿನಹೊಳೆ ನೀರು ಹರಿಸುವುದಾಗಿ ಅಂದಿನ ಸಿದ್ದರಾಮಯ್ಯ ಸರ್ಕಾರ 12,500 ಕೋಟಿ ವೆಚ್ಚದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ್ದರು. ಆದರೆ ಈ ಯೋಜನೆ ಇಂದು 30,000 ಕೋಟಿಗೆ ತಲುಪಿದೆ. ಆದರೂ ನೀರು ಮಾತ್ರ ಹರಿದಿಲ್ಲ ಎಂದು ಆರೋಪಿಸಿದರು. ಎತ್ತಿನಹೊಳೆ ನೀರು ಹರಿಸಲಾಗದ ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನ ಚರಂಡಿ ನೀರನ್ನು ಬಯಲು ಸೀಮೆಗಳಿಗೆ ಕೊಡುತ್ತಿದ್ದು, ಈ ಕಲುಷಿತ ನೀರಿನಿಂದ ಅಂತರ್ಜಲ ಮಟ್ಟ ಕಲುಷಿತಗೊಂಡು ಬೆಳೆಗಳು, ತರಕಾರಿಗಳು ವಿಷಪೂರಿತವಾಗುತ್ತಿವೆ. ಇದರಿಂದ ಜನರ ಆರೋಗ್ಯದಲ್ಲಿ ಗಂಭೀರ ಪರಿಣಾಮ ಬೀರುತ್ತಿದೆ ಎಂದು ಕಿಡಿಕಾರಿದ ಅವರು, ಕನಿಷ್ಠ 3 ಹಂತದಲ್ಲಿ ಎಚ್ಎನ್ ವ್ಯಾಲಿ ನೀರನ್ನು ಪರಿಷ್ಕರಣೆ ಮಾಡಿ ನೀಡುವಂತೆ ಹೋರಾಟಗಳು ನಡೆಯುತ್ತಿದ್ದರೂ ಸಹ ಇಲ್ಲಿನ ಉಸ್ತುವಾರಿ ಸಚಿವರ 2ನೇ ಹಂತದ ಶುದ್ಧೀಕರಣ ಸಾಕು ಎನ್ನುತ್ತಿರುವುದು ಇವರಿಗೆ ಜನರ ಮೇಲಿರುವ ಕಾಳಜಿ ಎತ್ತು ತೋರುತ್ತಿದೆ ಎಂದರು. ವಿಜಯ್ ರಾಜ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದ ಹಿನ್ನೆಲೆ ಅಡುಗೆ ಅನಿಲ ಸಿಲಿಂಡರ್ಗಳಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಅದರಲ್ಲೂ ವಾಣಿಜ್ಯ ಬಳಕೆ ಸಿಲಿಂಡರ್ ದೊರೆಯೋದು ಕಷ್ಟವಾಗಿದೆ. ಇದರಿಂದ ಸಂಕಷ್ಟಕ್ಕೆ ಸಿಲುಕಿರುವ ಸಣ್ಣ ಪುಟ್ಟ ವ್ಯಾಪಾರಿಗಳು ಈಗ ಪರ್ಯಾಯ ಮಾರ್ಗ ಹುಡುಕುವ ಅನಿವಾರ್ಯತೆಗೆ ಸಿಲುಕಿದ್ದಾರೆ. ಹಾಗಾದರೆ ಏನು ಆ ಪರ್ಯಾಯ ಮಾರ್ಗ? ನೋಡೋಣ ಬನ್ನಿ. ಪ್ರಸ್ತುತ ವಾಣಿಜ್ಯ ಬಳಕೆ ಸಿಲಿಂಡರ್ಗಳು ಸಿಗೋದು ಕಷ್ಟವಾಗಿದೆ. ಹಾಗಾಗಿ ಪರ್ಯಾಯ ಮಾರ್ಗಗಳತ್ತ ಮುಖ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಉತ್ತಮ ನಿದರ್ಶನವೆಂದರೆ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಕನ್ನಂಪಲ್ಲಿ ವೃತ್ತದಲ್ಲಿ ಸಣ್ಣ ಟೀ ಅಂಗಡಿ ಮಾಲೀಕ ನಾರಾಯಣಸ್ವಾಮಿ ಈಗ ಕಾಫಿ ಮತ್ತು ಟೀ ತಯಾರಿಸಲು ಗ್ಯಾಸ್ ಬದಲಿಗೆ ಸೌದೆ ಒಲೆಯನ್ನು ಅಳವಡಿಸಿಕೊಂಡಿದ್ದಾರೆ. ಗ್ಯಾಸ್ ಬೆಲೆ ಭರಿಸಲು ನನ್ನಂತಹ ಸಣ್ಣ ವ್ಯಾಪಾರಿಗಳಿಗೆ ಸಾಧ್ಯವಿಲ್ಲ. ಸೌದೆ ಬಳಸುವುದರಿಂದ ಸ್ವಲ್ಪ ಕಷ್ಟವಾದರೂ ಆರ್ಥಿಕವಾಗಿ ಸ್ವಲ್ಪ ಉಳಿತಾಯವಾಗುತ್ತದೆ ಮತ್ತು ನನ್ನ ವ್ಯಾಪಾರವನ್ನು ಮುಂದುವರಿಸಲು ಸಹಾಯವಾಗಿದೆ ಎಂದು ವ್ಯಾಪಾರಿ ತಮ್ಮ ಅಭಿಮತ ವ್ಯಕ್ತಪಡಿಸಿದರು. ಹಿಂದೆ ಪ್ರತಿದಿನದ ವ್ಯಾಪಾರಕ್ಕೆ ಗ್ಯಾಸ್ ಬಳಸುತ್ತಿದ್ದ ಈ ವ್ಯಾಪಾರಿ ಇತ್ತೀಚೆಗೆ ಯುದ್ಧದಿಂದ ಗ್ಯಾಸ್ ಸಿಲಿಂಡರ್ ಸಿಗುತ್ತಿಲ್ಲ. ಸಿಕ್ಕರೂ ಸಿಲಿಂಡರ್ ಬೆಲೆ ಏರಿಕೆಯಿಂದಾಗಿ ಕಂಗಾಲಾಗಿದ್ದರು. ಒಂದು ಕಡೆ ಹಾಲಿನ ಬೆಲೆ, ಸಕ್ಕರೆ ಮತ್ತು ಚಹಾ ಪುಡಿಯ ಬೆಲೆ ಏರಿಕೆಯಾಗಿದ್ದರೆ ಇನ್ನೊಂದೆಡೆ ಗ್ಯಾಸ್ ದರ ಗಗನಕ್ಕೇರಿದ್ದು ದಿನದ ಗಳಿಕೆಯಲ್ಲಿ ಬಹುಪಾಲು ಇಂಧನಕ್ಕೆ ಖರ್ಚಾಗುತ್ತಿತ್ತು. ಇದರಿಂದಾಗಿ ವ್ಯಾಪಾರವನ್ನು ಮುಂದುವರಿಸುವುದೇ ಕಷ್ಟವಾಗಿತ್ತು. ಲಾಭ ಇರಲಿ, ಹೂಡಿದ ಬಂಡವಾಳವು ವಾಪಸ್ ಬರದ ಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನೇನು ಅಂಗಡಿ ಮುಚ್ಚುವ ಆಲೋಚನೆಯಲ್ಲಿದ್ದ ವ್ಯಾಪಾರಿಗೆ ಹಳೆಯ ಸೌದೆ ಒಲೆಗಳ ನೆನಪಾಯಿತು. ತಕ್ಷಣವೇ ಕಾರ್ಯಪ್ರವೃತ್ತರಾದ ಅವರು ಅಂಗಡಿಯ ಒಂದು ಮೂಲೆಯಲ್ಲಿ ಮಣ್ಣಿನ ಒಲೆಯನ್ನು ನಿರ್ಮಿಸಿ ಸೌದೆ ಮತ್ತು ಇತರೆ ಕಟ್ಟಿಗೆಯನ್ನು ಬಳಸಿ ಕಾಫಿ ಮತ್ತು ಟೀ ತಯಾರಿಸಲು ಪ್ರಾರಂಭಿಸಿದ್ದಾರೆ. ಈ ಬದಲಾವಣೆಯು ಬೆಲೆ ಏರಿಕೆಯ ಅನಿವಾರ್ಯತೆ, ಸೃಜನಶೀಲತೆ ಮತ್ತು ಪರಿಸರ ಸ್ನೇಹಿ ಪರ್ಯಾಯಗಳನ್ನು ಹುಡುಕುವ ಸಾಮಾನ್ಯ ಜನರ ಜೀವನ ಶಕ್ತಿಯ ಸಂಕೇತವಾಗಿದೆ. ಆದರೆ ಇದು ಬಡ ಮತ್ತು ಮಧ್ಯಮ ವರ್ಗದ ಜನರ ಮೇಲೆ ಬೆಲೆ ಏರಿಕೆ ಬೀರುತ್ತಿರುವ ಪರಿಣಾಮವನ್ನು ತೋರಿಸುತ್ತದೆ ಎಂಬುದು ಸತ್ಯ. ಗ್ರಾಹಕರಿಗೆ ಹಳೆಯ ನೆನಪು. ಒಲೆಯ ಮೇಲೆ ತಯಾರಿಸಿದ ಕಾಫಿ ಮತ್ತು ಟೀ ಕುಡಿಯಲು ಬರುವ ಗ್ರಾಹಕರ ಸಂಖ್ಯೆಯೂ ಹೆಚ್ಚಾಗಿದೆ. ಒಲೆಯ ಹೊಗೆಯ ಸಣ್ಣ ವಾಸನೆ, ನಿಧಾನವಾಗಿ ಬೇಯುವ ಚಹಾದ ರುಚಿ ವಿಭಿನ್ನವಾಗಿದ್ದು ಹಳೆಯ ನೆನಪುಗಳನ್ನು ಮರಿಕೊಳಿಸುವಂತೆ ಮಾಡುತ್ತಿದೆ ಎಂದು ಗ್ರಾಹಕರು ಅಭಿಪ್ರಾಯಪಟ್ಟಿದ್ದಾರೆ. ಗ್ಯಾಸ್ ಟೀಗಿಂತ ಸೌದೆ ಒಲೆ ಟೀ ಹೆಚ್ಚು ರುಚಿಯಾಗಿದೆ ಮತ್ತು ಹಳೆಯ ನೆನಪು ಬರುತ್ತದೆ ಎಂದು ಗ್ರಾಹಕ ಕೃಷ್ಣಾರೆಡ್ಡಿ ಹೇಳುತ್ತಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣ ವಿರಾಮ. ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು
ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಅರಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ಘೋಷಣೆ ಆಗಿದ್ದು, ಕೋಲಾರ ನಗರದ ಆದಿದೇವತೆ ಕೋಲಾರಮ್ಮನಿಗೆ ಪೂಜೆ ಸಲ್ಲಿಸುವ ಮೂಲಕ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಮುಖಂಡ ವರ್ತೂರ್ ಪ್ರಕಾಶ್ ಚಾಲನೆ ನೀಡಿದರು. ಅರಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ಘೋಷಣೆಯಾಗಿದ್ದು, ಕೋಲಾರ ನಗರದ ಅಧಿದೇವತೆ ಕೋಲಾರಮ್ಮನಿಗೆ ಪೂಜೆ ಸಲ್ಲಿಸುವ ಮೂಲಕ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಮುಖಂಡ ವರ್ತೂರು ಪ್ರಕಾಶ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ದಳಪತಿ ಸಿಎಂಆರ್ ಶ್ರೀನಾಥ್, ಮೈತ್ರಿಕೂಟದ ಅಭ್ಯರ್ಥಿಗಳನ್ನು ಬಹುಮತದಿಂದ ಮತದಾರರು ಗೆಲ್ಲಲಿದ್ದಾರೆ ಎಂದರು. ಕಾಂಗ್ರೆಸ್ ದುರಾಡಳಿತದ ವಿರುದ್ಧ ಜನತೆ ತಿರುಗಿಬಿದ್ದಿದ್ದು, ದಾವಣಗೆರೆ, ಬಾಗಲಕೋಟೆ ಉಪಚುನಾವಣೆಯಲ್ಲಿ ಮುಸ್ಲಿಮರು ತಕ್ಕ ಪಾಠ ಕಲಿಸಲಿದ್ದಾರೆ. ಹೀಗಾಗಿ ಎರಡೂ ಕಡೆ ಮೈತ್ರಿಕೂಟ ಗೆಲ್ಲಲಿದೆ. ಅರಹಳ್ಳಿ ಸೊಸೈಟಿಯಲ್ಲಿ ಮೈತ್ರಿಕೂಟ ಗೆಲ್ಲುವ ಮೂಲಕ ಉತ್ತಮ ಆಡಳಿತ ನೀಡಲಿದೆ ಎಂದು ಸಿಎಂಆರ್ ಶ್ರೀನಾಥ್ ಹೇಳಿದರು. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯಗಳ ಫಲವಾಗಿ ಸ್ವತಂತ್ರವಾಗಿ ಬದುಕುತ್ತಿದ್ದೇವೆ. ಅವರ ತತ್ವಗಳನ್ನು ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದರು. ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಆಚರಣೆ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಪಟ್ಟಣ ಹೊರವಲಯದ ಅಮಾನಿ ಬೈರಸಾಗರ ಕೆರೆಯ ಬಳಿ ನಿರ್ಮಾಣವಾಗುತ್ತಿರುವ ಅಂಬೇಡ್ಕರ್ ಭವನದ ಬಗ್ಗೆ ಮಾಹಿತಿ ನೀಡಿದ ಶಾಸಕರು, ಸದ್ಯ ಭವನಕ್ಕೆ 2 ಕೋಟಿ ರು ಅನುದಾನ ಲಭ್ಯವಿದೆ. ಕಟ್ಟಡದ ಕಾಮಗಾರಿಯನ್ನು ಮತ್ತಷ್ಟು ಉತ್ತಮಪಡಿಸಲು ಹೆಚ್ಚುವರಿಯಾಗಿ 2 ಕೋಟಿ ರು ಹಾಗೂ ಪೀಠೋಪಕರಣಗಳಿಗಾಗಿ 1 ಕೋಟಿ ರು ಸೇರಿ ಒಟ್ಟು 5 ಕೋಟಿ ರು ವೆಚ್ಚದಲ್ಲಿ ಸುಸಜ್ಜಿತ ಭವನ ನಿರ್ಮಿಸಲಾಗುವುದು. ಮುಂದಿನ ವರ್ಷದ ಪೂರ್ವಭಾವಿ ಸಭೆಯನ್ನು ಇದೇ ಭವನದಲ್ಲಿ ನಡೆಸೋಣ ಎಂದು ಭರವಸೆ ನೀಡಿದರು. ನಮಗೆ ಇಲ್ಲ ಅವ್ರು ಕಾಂಟ್ಯಾಕ್ಟ್ ಮಾಡಿರ್ತ ಪಂಚಾಯತ್ ನಮ್ಮ ಅಧಿಕಾರಿಗಳಿಗೆ ಅವ್ರು ಫೋನ್ ಮಾಡ್ತಾರೆ, ಗಾಡಿಗಳು ಕಳ್ಸಿಕೊಡ್ತಾರೆ, ಅಲ್ಲಿಂದ ಬರಲಿ. ಈ ಸಲ ಯಾಕೆ ನಾನು ಸ್ವಲ್ಪ ಹೆಚ್ಚಿಗೆ ಮುತುವರ್ಜಿ ವಹಿಸಿದೆ, ಅಂಬೇಡ್ಕರ್ ಭವನ ಕೂಡ ಗುದ್ದಲಿ ಪೂಜೆ ಮಾಡ್ತಾ ಇರೋದ್ರಿಂದ ಈ ಸಲ ನಾನು ನಮ್ಮ ಇಒಗೂ ಹೇಳಿರ್ತೀನಿ, ನಾನು ಸಹಾಯ ಮಾಡಿ ಪಂಚಾಯತ್ ಒಂದೊಂದು ಪಲ್ಲಕ್ಕಿನೂ ಬರಬೇಕು, ನಮ್ಮ ಪುರಸಭೆಯ ಪಲ್ಲಕ್ಕಿನೂ ಬರುತ್ತೆ. ನಿಮ್ಗೆ ಯಾವ ದೊಡ್ಡ ಬೇಡ, ಇದನ್ನು ನಾನು ಕರ್ಸ್ಕೊಡ್ತೀನಿ. ಬೇರೆ ಕಲಾತಂಡಗಳ ಬಗ್ಗೆನೂ ನಾನು ಅದು ಗಮನ ಹರಿಸ್ತೀನಿ. ಅಂಬೇಡ್ಕರ್ ಜಯಂತಿ ದಿವಸ ಸ್ವಲ್ಪ ಡಿಮ್ಯಾಂಡ್ ಆಗ್ತಾ ಇತ್ತು, ಬೇರೆ ದಿವಸ ಅದರಿಂದ ಸ್ವಲ್ಪ ಈಜಿ ಇರುತ್ತೆ. ಕಲಾತಂಡಗಳು ಮಾತ್ರ ಕಲಾತಂಡಗಳು ಕಳಿಸ್ತೀನಿ. ಇನ್ನು ಆ್ಯಸ್ ಯೂಶುವಲ್ ಹೋದ ವರ್ಷ ಒಂದು ಡಿಪಾರ್ಟ್ಮೆಂಟ್ಗೆ ಏನೇನು ಜವಾಬ್ದಾರಿ ಆಗಿದ್ದೀವೋ ಆ ಜವಾಬ್ದಾರಿ ಕೆಲಸಗಳು ಮಾಡಿಸ್ಕೊಡ್ತೀವಿ. ದಲಿತ ಮುಖಂಡರು ಹಾಗೂ ಅಧಿಕಾರಿಗಳೊಂದಿಗೆ ಚರ್ಚಿಸಿದ ಶಾಸಕರು, ಈ ಬಾರಿ ಏಪ್ರಿಲ್ 18ರಂದು ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸಲು ನಿರ್ಧರಿಸಿದರು. ಅಲ್ಲದೆ ಅಂಬೇಡ್ಕರ್ ವೃತ್ತದ ಬಳಿ ಇರುವ ಪ್ರತಿಮೆಯ ಬಾಕಿ ಉಳಿದಿರುವ ಕಾಮಗಾರಿಗಳನ್ನು ಜಯಂತಿಯ ದಿನದೊಳಗೆ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಬಾಗೇಪಲ್ಲಿ ಪಟ್ಟಣದ ಗೂಳೂರು ವೃತ್ತದ ಕೊತ್ತಪಲ್ಲಿ ರಸ್ತೆಯಲ್ಲಿ ಅಂಬೇಡ್ಕರ್ ಭವನಕ್ಕಾಗಿ ಮೀಸಲಿಟ್ಟಿದ್ದ ಸ್ಥಳದಲ್ಲಿ 10 ಕೋಟಿ ವೆಚ್ಚದಲ್ಲಿ ಅಂಬೇಡ್ಕರ್ ಭವನ ನಿರ್ಮಿಸಲಾಗುವುದು. ಈ ಕಾಮಗಾರಿಗೆ ಏಪ್ರಿಲ್ 14ರಂದು ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದರು.
ಬಾಗೇಪಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಣೆ ಕುರಿತು ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಭವನ ನಿರ್ಮಾಣಕ್ಕೆ ಸರ್ಕಾರದಿಂದ ಪ್ರಸಕ್ತ ಸಾಲಿನಲ್ಲಿ ಒಪ್ಪಿಗೆ ಸಿಕ್ಕಿರುವುದು ಸಂತಸದ ವಿಚಾರವಾಗಿದೆ. ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ ಖರ್ಗೆ ಅವರ ಕಚೇರಿ ಸೇರಿದಂತೆ ಹಲವು ಇಲಾಖೆ ಸಚಿವರ ಕಚೇರಿಗಳಿಗೆ ಅಲೆದಾಡಿ ಬಾಗೇಪಲ್ಲಿಯ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಸರ್ಕಾರದ ಹಂತದಲ್ಲಿ ಒಪ್ಪಿಗೆ ಪಡೆದುಕೊಂಡಿದ್ದೇವೆ ಎಂದರು. ಭವನ ನಿರ್ಮಾಣಕ್ಕೆ 10 ಕೋಟಿ ಅವಶ್ಯಕತೆ ಇದೆ. ರಾಜ್ಯ ಸರ್ಕಾರ ಇದೀಗ 2 ಕೋಟಿ ಬಿಡುಗಡೆ ಮಾಡಿದೆ. ಉಳಿದ 8 ಕೋಟಿ ಅನುದಾನವನ್ನು ವಿವಿಧ ಇಲಾಖೆಗಳ ಮೂಲಕ ಪಡೆಯಲಾಗುವುದು ಎಂದರು. ತಾವು ನಾಳೆಯಿಂದಲೇ ಒಂದೊಂದು ಪಂಚಾಯತ್ಗೆ ಎಷ್ಟು ಜನ ಬರ್ತಾರೆ ಅಲ್ಲಿ ವೆಹಿಕಲ್ ವ್ಯವಸ್ಥೆ ಏನು ಬೇಕು, ಮತ್ತು ಇಲ್ಲೂ ಎಷ್ಟು ಜನ ಬರೋದು ಅದು ಊಟದ ವ್ಯವಸ್ಥೆಲ್ಲ ನಾವು ನೋಡ್ಕೊತೀವಿ. ಪಾಪ ನಿಮ್ಮ ಮೇಲೆ ಅದನ್ನು ಯಾವುದು ಹಾಕಲ್ಲ. ಆದರೆ ನಮ್ಮ ಕಾರ್ಯಕರ್ತರನ್ನು ಅಂಬೇಡ್ಕರ್ ಅಭಿಮಾನಿಗಳು ಕರ್ಕೊಂಡು ಬರೋದು ತಾವು ಸಪೋರ್ಟ್ ಮಾಡ್ತಾರೆ, ಮತ್ತು ಅದು ಆಗ್ಬೋದು. ಅದೊಂದು ಮತ್ತು ನನಗೂ ಒಂದು ಆಸೆ ಇದೆ. ಈ ಕಿರಣ್ ಮಾತನಾಡುವಾಗ ಚೆನ್ನಾಗಿ ಮಾಡಬೇಕು, ನಿಜಾನೇ. ಬರೀ ಸರ್ಕಾರ ಸದ್ಯಕ್ಕೆ 2 ಕೋಟಿ ರೂಪಾಯಿ ಕೊಟ್ಟಿದೆ. ನನ್ನ ಇಚ್ಛೆನೂ ಅಷ್ಟೇ, ಹೆಚ್ಚು ಕಮ್ಮಿ 10 ಕೋಟಿ ರೂಪಾಯಿನಲ್ಲೇ ಮಾಡಬೇಕು. 2 ಕೋಟಿ ಬಂದರೆ 8 ಕೋಟಿ ಹೇಗಾದರೂ ಬಂದು ನಾನು ಯಾರ ಹತ್ರ ಏನೋ ನನ್ನ MLA ಗ್ರಾಂಟು, CM ಸ್ಪೆಷಲ್ ಗ್ರಾಂಟು ಯಾವುದೋ ತಂದು ಸದ್ಯಕ್ಕೆ 2 ಕೋಟಿ ಇಟ್ಟು ಗ್ರೌಂಡ್ ಫ್ಲೋರ್ಗೆ ಪಾಯ ಮುಗಿದ್ರೆ ಉಳಿದ ಹಣ ತರ್ತೀನಿ. ಅದರಲ್ಲೊಂದು 7 ಕೋಟಿ ರೂಪಾಯಿ ಬಿಲ್ಡಿಂಗ್ ಆಗ್ಬೋದು, ಒಂದು 3 ಕೋಟಿ ರೂಪಾಯಿ ಅದಕ್ಕೆ ಫರ್ನಿಚರ್ ಅದು ಆಗ್ಬೋದು. ಇದು ಮ್ಯಾಕ್ಸಿಮಮ್ ನನ್ನ ಎಸ್ಟಿಮೇಟು 8 ಕೋಟಿಯಿಂದ 10 ಕೋಟಿ ಇದೆ. ನಾನೇನು 2 ಕೋಟಿಯಿಂದ ಮುಗಿಸೋಕೆ ನಾನಂತೂ ರೆಡಿ ಇಲ್ಲ. ನಾನು ಮಾಡ್ತೀನಿ. ನಿಮ್ಮ ಸಹಕಾರದಲ್ಲಿ ಖಂಡಿತವಾಗ್ಲೂ 8ರಿಂದ 10 ಕೋಟಿಯಲ್ಲಿ ಈ ಭವನ ಮಾಡಿಕೊಡ್ತೀನಿ. 2ನೇ ಮಾತಿಲ್ಲ. ನಾವು ಮಾಡೋದು ಇನ್ಮೇಲೆ ಈ ಥರ ಪೂರ್ವಭಾವಿ ಸಭೆ ಮಾಡಿ ಅಂಬೇಡ್ಕರ್ ಜಯಂತಿ, ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ, ನವೆಂಬರ್ 1 ಕರ್ನಾಟಕ ಮಾತ್ರ. ಬೇರೆ ಜಯಂತಿಗಳಿಗೆ ತಿಂಗಳು 3-4 ಇದೆ. ನಾವು ಬಂದು ಅಧಿಕಾರಿ ಜೊತೆ ಪ್ರಿಲಿಮಿನರಿ ಮೀಟಿಂಗ್ ಮಾಡಿ ಒಂದು ದಿವಸ ಅಧಿಕಾರ ಟೈಮ್ ವೇಸ್ಟ್ ಮಾಡೋದು, ಆವತ್ತೊಂದು ಟೈಮ್ ನನಗಿಷ್ಟ ಇಲ್ಲ. ನಾನು ಬೇರೆ ಜಯಂತಿಗಳು ಅಧಿಕಾರಿ ಜವಾಬ್ದಾರಿ ಕೊಟ್ಟಿದ್ದೀನಿ. ಜಯಂತಿ ದಿವಸ ಬಂದು ಇದಕ್ಕೆ ಮಾತ್ರ ಈ 4 ಹಬ್ಬಗಳಿಗೆ, ರಾಷ್ಟ್ರೀಯ ಹಬ್ಬಗಳಿಗೆ ನಾನೇ ಖುದ್ದಾಗಿ ಪೂರ್ವಭಾವಿ ಸಭೆಯನ್ನು ಮಾಡ್ತೀನಿ. ಇದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಕ್ಕೆ ನಾನು ರೆಡಿ ಇದ್ದೀನಿ. ಇದರಲ್ಲಿ ಯಾಕಂದರೆ ಈಗ ಯಾರೋ ಮಾತನಾಡ್ತಾ ಇದ್ದೀನಿ, ಜಯಂತಿ ಹೆಂಗಿದೆ, ತಿಂಗಳು 3-4 ಇದೆ. ನಾನು ಈಗ ನೋಡಿ ಎಲ್ಲ ಅಧಿಕಾರಿಗಳಲ್ಲೇ ಇದ್ದಾರೆ. ಪಾಪ ಒಂದು ದಿವಸ ಪೂರ್ವಭಾವಿಗೂ ಎಷ್ಟೋ, ಒಂದು ದಿವಸ ಆವತ್ತು ಎಷ್ಟೋ ಜನರ ಕೆಲಸಗಳು ಆಗಲ್ಲ. ಅದರಿಂದ ನಾನು ಕ್ಲಾರಿಟಿ ಇದ್ದೀನಿ. 4 ಜಯಂತಿಗಳು ಮಾತ್ರ ರಾಷ್ಟ್ರೀಯ ಹಬ್ಬಗಳು 3, ನಮ್ಮ ಸಂವಿಧಾನ ರಚಿಸಿದಂಥ ಅಂಬೇಡ್ಕರ್ ಜಯಂತಿ 1. ಈ 4 ಹಬ್ಬಗಳು ವರ್ಷ ಸ್ವಲ್ಪ ಚೆನ್ನಾಗಿ ಮಾಡೋದು. ಮಿಕ್ಕಿದ್ದು ನಮ್ಮ ತಾಲೂಕು ಇದೇ ಭವನದಲ್ಲಿ ಸಿಂಪಲ್ ಆಗಿ ಮಾಡೋಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ತಾವೆಲ್ಲರೂ ಅಷ್ಟೇ ಆವತ್ತು ಜನರು ಕರ್ಕೊಂಡು ಬರೋಕ್ಕೆ ಇವೆಲ್ಲ ವ್ಯವಸ್ಥೆ ಮಾಡಬೇಕು. ಮಿಕ್ಕಿದ್ದ ಅರೇಂಜ್ಮೆಂಟ್ ಕೆಲಸ ನಾನು ತಹಸೀಲ್ದಾರ್ ಜೊತೆ ಕೂತು ನಮ್ಮ ಅಧಿಕಾರಿ ಜೊತೆ ಇನ್ನೊಂದು ಮೀಟಿಂಗ್ ಮಾಡ್ಕೊತೀವಿ. ನಾವು ಯಾರ್ಯಾರ ಜವಾಬ್ದಾರಿ ಏನು ಮಾಡಿ ನಾವು ಫಂಕ್ಷನ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ತಹಸೀಲ್ದಾರ್ ಮನೀಷಾ ಪತ್ರಿ ಮಾತನಾಡಿ, 14ರಂದು ನಡೆಯುವ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು. ದಲಿತ ಮುಖಂಡರು ಸರ್ಕಾರಿ ಅಧಿಕಾರಿಗಳ ಜೊತೆಗೂಡಿ ಒಗ್ಗಟ್ಟಿನಿಂದ ಕೆಲಸ ಮಾಡಿದಾಗ ಮಾತ್ರ ಜಯಂತಿ ಯಶಸ್ವಿಗೊಳಿಸಲು ಸಾಧ್ಯ. ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಎಲ್ಲರನ್ನೂ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗುತ್ತದೆ ಎಂದು ಹೇಳಿದರು. ಏನು ಅಂತಂದ್ರೆ ಸರ್ಕಾರಿ ಇಲಾಖೆಯವರು ಅಂದರೆ ನಮ್ಮ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ನವರು ನಮಗೆ ಈಕ್ವಲ್ ಆಗಿ ಸಪೋರ್ಟ್ ಮಾಡ್ತಾರೆ. ಜೊತೆಗೆ ಮುಖಂಡರಲ್ಲೂ ಕೂಡ ನಾನು ವಿನಂತಿಸ್ಕೊಳ್ಳೋದೇನೆಂದ್ರೆ ನೀವು ಕೂಡ ಅಷ್ಟೇ ಈಕ್ವಲ್ ಆಗಿ ಸಪೋರ್ಟ್ ಮಾಡಬೇಕು. ಆವಾಗ ಮಾತ್ರನೇ ನಾವು ವಿಜೃಂಭಣೆಯಿಂದ ನಾವು ನಮ್ಮ ತಾಲೂಕಿನಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿನ ಆಚರಿಸೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಒಂದು ಸೈಡಿಂದ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿ ಇನ್ನೊಂದು ಸೈಡ್ ವೀಕ್ ಆದ್ರೂ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇನ್ನೊಂದು ಸೈಡ್ ಸ್ಟ್ರಾಂಗ್ ಆಗಿ ನಮ್ಮ ಸೈಡಿಂದ ವೀಕ್ ಆದ್ರೂ ಚೆನ್ನಾಗಿ ಬರೋದಿಲ್ಲ. 2 ಸೈಡು ಸ್ಟ್ರಾಂಗ್ ಆಗಿ ನಾವು ಕೈ ಜೋಡಿಸಿದಾಗ ಮಾತ್ರ ಹೇಗೆ ಚಪ್ಪಾಳೆ ಬರುತ್ತೋ ಅದೇ ರೀತಿ ಸರ್ಕಾರಿ ಇಲಾಖೆಯವರು ಜೊತೆಗೆ ಎಲ್ಲ ಮುಖಂಡರು ಸೇರಿಸಿ ನಾವು ಕೈ ಜೋಡಿಸಿ ಈ ಸಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ನಾವೆಲ್ಲರೂ ಸೇರ್ಕೊಂಡು ಆಚರಿಸೋಣ ಅಂತ. ಪ್ರಸ್ತುತ ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ನಾವು ಪಯಣಿಸುತ್ತಿದ್ದು, ದೇಶ, ಸಂಸ್ಕೃತಿ, ಆಚಾರ ವಿಚಾರಗಳ ಬಗ್ಗೆ ಮುಂದಿನ ಪೀಳಿಗೆಗೆ ಹೇಳಬೇಕಾದ ಜವಾಬ್ದಾರಿ ಇಂದಿನ ಪೋಷಕರ ಮೇಲಿದೆ ಎಂದು ಜ್ಞಾನಮುದ್ರಾ ವಿಪ್ರ ಮಹಿಳಾ ಮಂಡಳಿ ಪದಾಧಿಕಾರಿಗಳು ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ
ಚಿಕ್ಕಬಳ್ಳಾಪುರದ ವೇದ ಪಾಠಶಾಲೆಯಲ್ಲಿ ಇಂದು ಜ್ಞಾನಮಿತ್ರ ವಿಪ್ರ ಮಹಿಳಾ ಮಂಡಳಿಯಿಂದ ಮಹಿಳಾ ದಿನಾಚರಣೆ ಅದ್ಧೂರಿಯಾಗಿ ನಡೆಯಿತು. ಮಹಿಳೆಯರು ಮನೆಯ ದೀಪವಾಗಿದ್ದು ಮಕ್ಕಳಿಗೆ ನಮ್ಮ ಸಂಸ್ಕಾರ, ಆಚಾರ, ವಿಚಾರಗಳ ಕುರಿತು ಕಲಿಸುವ ಮೂಲಕ ಮುಂದಿನ ಪೀಳಿಗೆಗೂ ನಮ್ಮ ಸಂಸ್ಕಾರ ಉಳಿಯುವಂತೆ ಮಾಡಬೇಕಾದ ಜವಾಬ್ದಾರಿ ಪ್ರತಿಯೊಬ್ಬ ಮಹಿಳೆಯರ ಮೇಲಿದೆ ಎಂದು ಮಂಡಳಿ ಸದಸ್ಯರು ಅಭಿಪ್ರಾಯಪಟ್ಟರು. ಜ್ಞಾನಮುದ್ರ ವಿಪ್ರ ಮಹಿಳಾ ಮಂಡಳಿ 2ನೇ ವಾರ್ಷಿಕೋತ್ಸವ ಮತ್ತು ಮಹಿಳಾ ದಿನಾಚರಣೆಯ ವಸಂತ ಸಂಭ್ರಮ ಕಾರ್ಯಕ್ರಮವನ್ನು ವೇದಪಾಠ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಅರವಳಿಕೆ ತಜ್ಞರಾದ ರಾಜಲಕ್ಷ್ಮಿ ಆಗಮಿಸಿ ಮಹಿಳೆಯರ ಬಗ್ಗೆ ಮಾತನಾಡಿದರು. ಅಲ್ಲದೆ ಮಹಿಳೆಯರ ಆರೋಗ್ಯದ ಕಾಳಜಿ ವಿಷಯಕ್ಕೆ ಸಂಬಂಧಿಸಿ ಸಲಹೆ ನೀಡುವ ಜೊತೆಗೆ ಆರೋಗ್ಯ ಶಿಬಿರ ಆಯೋಜಿಸುವ ಭರವಸೆ ನೀಡಿದರು. ಅನುಪಮಾ ಸುನಿಲ್ ಭಾಗವಹಿಸಿದ್ದ ಮಹಿಳೆಯರಿಗೆ ನೆನಪಿನ ಕಾಣಿಕೆ ನೀಡಿದರು. ಈಗ ಇಲ್ಲಿ ಯಾರು ಬಂದಿಲ್ಲ ಆ ಸದಸ್ಯರಿಗೆ ನೀವು ತಿಳಿಸ್ಬೇಕು, ಅಥವಾ ನಮ್ಮ ಜ್ಞಾನಮುದ್ರಾಗೆ ಮೆಂಬರ್ ಆಗಿಲ್ಲದೆ ಇರುವಂತಹ ನಮ್ಮ ಬ್ರಾಹ್ಮಣರು ಮಹಿಳೆಯರಿದ್ರು ಈಗಿಂದಾನೆ ನೀವು ಅವ್ರಿಗೆ ಮನಸ್ಸನ್ನ ತಯಾರಿ ಮಾಡಿ. ನಿಮ್ಮಲ್ಲೇನೋ ಈ ಶಕ್ತಿ ಇಲ್ಲ ಅಂತಲ್ಲ, ನೀವು ಯಾರು ಬಂದು ಇಲ್ಲಿ ನಿಂತ್ಕೊಂಡ್ರು ನೀವು ಇದೇ ಕೆಲಸ ಮಾಡೋದು. ಯಾರು ಕೈಯಲ್ಲಿ ಆಗಲ್ಲ, ಯಾವ ಹೆಂಗಸರ ಕೈ ಇಡೀ ಮನೆನೇ ನಡೆಸೋ ಅಂತ ಸಂಘ ನಡೆಸೋಕ್ಕಾಗಲ್ಲ, ಖಂಡಿತ ಆಗುತ್ತೆ. ನಾನು ಹೇಳ್ತೇನೆ, ಪ್ರತಿಯೊಬ್ಬ ಲೇಡೀಸ್ ಅಲ್ಲ ಒಂದೊಂದು ಸ್ಪೆಷಾಲಿಟಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಚಿಕ್ಕಬಳ್ಳಾಪುರದಲ್ಲಿ ಬೈಕ್ ರ್ಯಾಲಿ. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ಒಳ ಮೀಸಲಾತಿ ಜಾರಿಗೊಳಿಸದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ. ಕೆಸಿ ವ್ಯಾಲಿ, ಎಚ್ಎನ್ ವ್ಯಾಲಿ ನೀರು 3ನೇ ಹಂತದ ಶುದ್ಧೀಕರಣ ಆಗಲೇಬೇಕು ಎಂದ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ. ಚಿಕ್ಕಬಳ್ಳಾಪುರದಲ್ಲಿ BLA 2 ಕಾರ್ಯಾಗಾರ. NDA ಮೈತ್ರಿ ಮುಂದುವರಿಯುವ ವಿಶ್ವಾಸ. ರಾಜ್ಯದಲ್ಲಿ ಮುಂದುವರೆದ ವಾಣಿಜ್ಯ ಸಿಲಿಂಡರ್ ಕೊರತೆ. ಚಿಂತಾಮಣಿಯಲ್ಲಿ ಗ್ಯಾಸ್ ತೆರೆದು ಸೌದೆ ಒಲೆಯತ್ತ ಮರಳಿದ ಕಾಫಿ ಟೀ ವ್ಯಾಪಾರಿಗಳು. ಅನಿಲ ಸಿಲಿಂಡರ್ಗೆ ಪರ್ಯಾಯವಾಗಿ ಸೌದೆ ಒಲೆ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.